टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗಾಂಧಿ ಚೌಕ ಪೊಲೀಸರಿಂದ ಬಾಗಪ್ಪ ಹಂತಕರ ಬಂಧನವಾಗಿದೆ. ಕೇವಲ 24 ಗಂಟೆಗಳಲ್ಲಿ ಹಂತಕರನ್ನ ಬಂಧಿಸಿದ್ದಾರೆ ಕಾಕಿ. ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಸೇರಿ 4 ಅರೆಸ್ಟ್ ಮಾಡಿದ್ದಾರೆ. ಹತ್ಯೆ ಪ್ರಕರಣದ 4 ಆರೋಪಿಗಳು ಗೆಳೆಯರು ಅನ್ನೋದು ಗೊತ್ತಾಗ್ತಾ ಇದೆ. ಬಂಧಿತರ ಬಗ್ಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಕೇವಲ 24 ಗಂಟೆಯಲ್ಲಿ ಬಾಗಪ್ಪ ಹರಿಜನ್ ಹಂತಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಗಾಂಧಿ ಚೌಕ್ ಪೊಲೀಸರು ಬಾಗಪ್ಪ ಹಂತಕನನ್ನ ಬಂಧಿಸಿದ್ದಾರೆ. 24 ಗಂಟೆಗಳ ಒಳಗಾಗಿ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಸೇರಿ ಒಟ್ಟು 4 ಜನ. ಈ 4 ಜನ ಕೂಡ ಗೆಳೆಯರು ಅನ್ನೋದು ಗೊತ್ತಾಗ್ತಾ ಇದೆ. ಬಾಗಪ್ಪ ಹರಿಜನನ್ನ ಭೀಕರವಾಗಿ ಹತ್ಯೆ ಮಾಡಲಾಗುತ್ತೆ. ಹಿಂದಿನ ಸೇಡಿನಿಂದ ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇತ್ತು. ಇದೀಗ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭ ಇನ್ನಷ್ಟು ವಿಚಾರಗಳು ಹೊರಬರುತ್ತೆ. ಏನಾಗಿತ್ತು ಅಸಲಿಗೆ ಇಬ್ಬರ ನಡುವೆ ಅನ್ನುವಂಥದ್ದು. ಈ 4 ಜನ ಗೆಳೆಯರು ಜೊತೆಗೆ ಬಾಗಪ್ಪ ಹರಿಜನ್ ನಡುವೆ ಇದ್ದಂಥ ದ್ವೇಷ ಏನು, ಯಾಕ ಕೊಲೆ ಮಾಡಿದ್ರು, ಇವೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳು ಬಾಯಿ ಬಿಡಬೇಕಾಗಿದೆ. ಇನ್ನು ಬಂಧಿತರ ಬಗ್ಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದಂಥ 4 ಜನ ಕೂಡ ಗೆಳೆಯರು ಅನ್ನೋದಾಗಿ ಹೇಳ್ತಿದ್ದಾರೆ. ದಿನಾಂಕ 11ನೇ ತಾರೀಕು ಬಾಗಪ್ಪ ಹರಿಜನದ್ದು ಅವನ ಮನೆ ಮುಂದೆ ರಾತ್ರಿ 9:00 ಮರ್ಡರ್ ಆಗುತ್ತೆ. ಪಿಂಟು ಅಲಿಯಾಸ್ ಪ್ರಕಾಶ್ ಮತ್ತು ಇನ್ನು 4-5 ಜನ ಬಂದುಬಿಟ್ಟು ಆತನ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಮಾಡಿ ಬಂದೂಕಿನಿಂದ ಗುಂಡನ್ನು ಹಾರಿಸಿ ಕೊಲೆ ಮಾಡಿದರು ಅಂತಂತೇಳಿ ಅವರ ಮಗಳಾದಂಥ ಗಂಗೂಬಾಯಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಸೊ ಈಗಾಗಲೇ ಹಲವಾರು ತಂಡಗಳನ್ನು ರಚನೆ ಮಾಡಿ ಅದನ್ನು ಪತ್ತೆ ಕಾರ್ಯವನ್ನು ಕೈಗೊಂಡಿದ್ದಾಗ ಸೊ ಇವನ ಹಿನ್ನೆಲೆಯನ್ನು ನಾವು ಪರಿಶೀಲಿಸಿದಾಗ ಈಗಾಗಲೇ 6 ಮಂತ್ಸ್ ಮುಂಚೆ ರವಿ ಮೆಲೆನ್ಕೇರಿ ಅಂತಂತೇಳಿ ಒಬ್ಬರದ್ದು ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ವಿಚಾರದಲ್ಲಿ ಹಲವಾರು ಆರೋಪಿತರುಗಳು ಏನಿದ್ದಾರೆ ಅವರು ಕೂಡ ಬಾಗಪ್ಪ ಹರಿಜನ್ನ ಜೊತೆಗೆ ಗುರುತಿಸ್ಕೊಂಡವರು. ಸೊ ಆ ಹಿನ್ನೆಲೆಯನ್ನು ನೋಡಿದಾಗ ಈ ಪಿಂಟೋ ಮತ್ತು ಏನು ಅಲಿಯಾಸ್ ಪ್ರಕಾಶ ಇದ್ದಾನೆ, ಈ ರವಿ ಮೆಲೆನ್ಕೇರಿಯ ತಮ್ಮ ಆಗಿರ್ತಾನೆ. ಸೊ ರವಿ ಮತ್ತು ಬಾಗಪ್ಪನ ಮಧ್ಯೆ ಹಲವಾರು ಏನು ವ್ಯವಹಾರಗಳು ಇರ್ತವೆ. ರವಿ ಸತ್ತಾದ ಮೇಲೆ ಬಾಗಪ್ಪ ಪ್ರಕಾಶ್ಗೆ ಥ್ರೆಟ್ ಮಾಡ್ತಾ ಇರ್ತಾನೆ. ನನ್ನ ಹೆಸರಲ್ಲಿ ರವಿ ಸಾಕಷ್ಟು ಆಸ್ತಿ, ದುಡ್ಡು, ವಾಹನ ಎಲ್ಲ ಮಾಡಿದ್ದಾನೆ, ಅವುಗಳನ್ನೆಲ್ಲ ನಮಗೆ ವಾಪಸ್ ಕೊಡು, ಇಲ್ಲ ಅಂತಂತಂದರೆ ನಿಮ್ಮನ್ನು ಜೀವ ಸಹಿತ ಬಿಡಲ್ಲ, ಇಲ್ಲ 10 ಕೋಟಿ ರೂಪಾಯಿ ದುಡ್ಡು ಕೊಡು, ಇಲ್ಲ ಅಂತಂತಂದರೆ ಹೆಣ್ಣಿನ ಬಗ್ಗೆ ಅವಾಚ್ಯವಾಗಿ ಮಾತಾಡಿರ್ತಾನೆ. ಸೊ ನಿನ್ನ ಅಣ್ಣನಿಗಾದಂಥ ಗತಿ ನಿನಗಾಗುತ್ತೆ ಅಂತಂತೇಳಿ ಪ್ರಕಾಶ್ಗೆ ಹೆದರಿಸಿರ್ತಾನೆ. ಸೊ ಪ್ರಕಾಶ್ಗೆ ಅನಿಸುತ್ತೆ ನಮ್ಮ ಅಣ್ಣನ ಸಾವಿಗೆ ಈ ಬಾಗಪ್ಪನೇ ಕಾರಣ. ಸೊ ಇವಾಗ ನಮ್ಮ ಅಣ್ಣನ ಸಾಯಿಸೋದು ಅಷ್ಟೇ ಅಲ್ಲದೆ ನಮ್ಮ ಆಸ್ತಿ ಪಾಸ್ತಿ ನಮ್ಮ ಹೆಣ್ಮಕ್ಳಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ ಅನ್ನುವಂಥ ಒಂದು ಎಕ್ಸಿಸ್ಟೆನ್ಸ್ದು ಒಂದು ಪ್ರಶ್ನೆ ಬಂದಾಗ ಪ್ರಕಾಶ್ ಮತ್ತು ಆತನ ಸ್ನೇಹಿತರು, ಉಳಿದಂಥ ಸ್ನೇಹಿತರು 3 ಜನ ಸೇರಿ ಈಗಾಗಲೇ ಪ್ರಕಾಶನೂ ಕೂಡ ಬಾಗಪ್ಪನ ಜೊತೆಗೆ ಹಲವಾರು ಬಾರಿ ಐಡೆಂಟಿಫೈ ಮಾಡ್ಕೊಂಡಿರ್ತಾನೆ. ಸೊ ಬಾಗಪ್ಪನ ಆಗು ಹೋಗುಗಳು 4 ಆರೋಪಿಗಳನ್ನ ಇದೀಗ ಖಾಕಿ ಹೆಡೆಮುರಿ ಕಟ್ಟಿದ್ದಾರೆ. ಬಾಗಪ್ಪ ಹರಿಜನ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಇದು. ಎಸ್ಪಿ ಶಂಕರ್ ಮಾರಿಹಾಳ, ಎಎಸ್ಪಿ ಹಟ್ಟಿ ಎಲ್ಲರೂ ಕೂಡ ಇದ್ದಾರೆ. ಡಿವೈಎಸ್ಪಿ ಬಸವರಾಜ್ ಎಲಿಗ, ಸಿಪಿಐ ಪ್ರದೀಪ್ ತಳಕೇರಿ ಇವರುಗಳ ತಂಡ ನಡೆಸಿರುವಂತಹ ಕಾರ್ಯಾಚರಣೆ. ಪಿಎಸ್ಐ ರಾಜು ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. A1 ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಅಗರ್ಖೇಡ್ ಅಂತ, A2 ರಾಹುಲ್ ತಳಕೇರಿ ಅಂತ, ಹಾಗೆ A3 ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ಅಂತ. ಸೊ ಇದೀಗ 4 ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಅಶೋಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಇದೀಗ ಕೇವಲ 24 ಗಂಟೆಗಳಲ್ಲಿ ಪೊಲೀಸರು 4 ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇವುಗಳಿಗಿರುವಂತಹ ಸಂಬಂಧ ಜೊತೆಗೆ ಈಗ ಆಗಿರುವಂತಹ ತನಿಖೆಯ ಪ್ರಕಾರವಾಗಿ ಏನ್ ಹೇಳಿದ್ದಾರೆ ಆರೋಪಿಗಳು, ಯಾವ ಕಾರಣಕ್ಕಾಗಿ ಕೊಲೆಯಾಗಿದೆ, ಏನ್ ಡೀಟೇಲ್ಸ್ಗಳು ಲಭ್ಯವಾಗ್ತಾ ಇದೆ ಅಶೋಕ್? ಚೈತ್ರ, ಏನು ಭೀಮಾ ತೀರದ ಅಪರಾಧ ಲೋಕದ ಅನಭಿಷಿಕ್ತ ದೊರೆಯಾಗಿ ಮೆರೆದಂತ ಬಾಗಪ್ಪ ಹರಿಜನ್ ಹತ್ಯೆಯಾಗಿ ಇದೀಗ 3ನೇ ದಿನ. ಏನು ಈ ಹತ್ಯೆಯ ಚಾಡನ್ನ ಹಿನ್ನೆಲೆ ಹಿಡಿದು ತನಿಖೆ ನಡೆಸಿದ ಜಿಲ್ಲಾ ಪೊಲೀಸರು ಒಂದು ಭರ್ಜರಿ ಯಶಸ್ವಿಯನ್ನೇ ಪಡೆದಿದ್ದಾರೆ ಅಂತ ಹೇಳ್ಬೋದು. ಏನು ಹತ್ಯೆ ನಡೆದು ಕೇವಲ 24 ಗಂಟೆಗಳಲ್ಲಿಯೇ ಪ್ರಮುಖ 4 ಆರೋಪಿಗಳನ್ನ ಕಟ್ಟಿದ್ದಾರೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಪ್ರಕಾಶ್ ಉರ್ಫ್ ಪಿಂಟ್ಯಾ ಅಗರ್ಖೇಡ್ ಅಂದ್ರೆ ಮೇಲಿನ ಮನಿ, ಹಾಗೂ ಆತನ ಸ್ನೇಹಿತರಾದಂಥ ರಾಹುಲ್, ಗದಿಯಪ್ಪ ಹಾಗೂ ಸುದೀಪ್ ಅಂತ 4 ಆರೋಪಿಗಳು ಇದೀಗ ಖಾಕಿ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಇದು
ತನಿಖೆಯಲ್ಲಿ ಪ್ರಾಥಮಿಕವಾಗಿ ಮತ್ತು ಈಗ ಮೊದಲ ಹಂತದ ತನಿಖೆ ಮುಕ್ತವಾಗಿದೆ. ಈ ಮೊದಲ ಹಂತದ ತನಿಖೆಯಲ್ಲಿ ಏನು ಈ ಪ್ರಮುಖ ಆರೋಪಿ ಪಿಂಟ್ಯಾ ಉರ್ಫ್ ಪ್ರಕಾಶ್ ಮೇಲಿನ ಮನಿ ಅಂತೇನಿದ್ದಾನೆ, ಇವರ ಅಣ್ಣ ರವಿ ಮೇಲಿನ ಮನಿ ಅಂತ ನ್ಯಾಯವಾದಿಯ ಒಂದು ಆಕ್ಸಿಡೆಂಟ್ ಆಗತ್ತೆ. ಇನೋವಾ ಕಾರನ್ನ ನುಗ್ಗಿಸಿ ಆತನ ಮೇಲೆ ಹರಿಸಿ ಶವವನ್ನು 2 ರಿಂದ 3 ಕಿಲೋಮೀಟರ್ ಎಳ್ಕೊಂಡು ಹೋಗಿ ಬಿಟ್ಟಿರ್ತಾರೆ. ಈ ಪ್ರಮುಖರಲ್ಲಿ ಹಲವಾರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದು ಬಂದ್ಬಿಟ್ಟು 2024 ಆಗಸ್ಟ್ 8ರಂದು ನಡೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಕಾರಣ ಭಾಗಪ್ಪ ಅಂತ ಒಂದು ಆರೋಪ ಇರುತ್ತೆ. ಆ ಕಾರಣದಿಂದ ಪ್ರಕಾಶ್ ಹಾಗೂ ಆತನ ಸ್ನೇಹಿತರು ಕೂಡ ಸ್ಕೆಚ್ ಅನ್ನು ಹಾಕ್ತಾರೆ. ಯಾಕಂತಂದ್ರೆ ಈ ಹತ್ಯೆಗಿಡದ ರವಿ ಮೇಲಿನ ಮನಿ ಏನಿರ್ತಾನೆ ಇವ ದೂರದ ಸಂಬಂಧಿ ಭಾಗಪ್ಪನಿಗೆ. ಈತ ಭಾಗಪ್ಪನ ಹೆಸರು ಹೇಳಿಕೊಂಡು ಹಲವಾರು ಪ್ರಕರಣಗಳನ್ನ ಭಾಗಿಯಾಗಿ ಕೋಟಿ ರೂಪಾಯಿ ಸಂಪಾದನೆ ಮಾಡುತ್ತಾನೆ ಅನ್ನೋ ಆರೋಪ ಭಾಗಪ್ಪನಿಂದ ಕೇಳಿಬರುತ್ತೆ. ಈ ಹಿನ್ನೆಲೆಯಲ್ಲಿ ರವಿಯ ಏನು ವಿರೋಧಿ ಇರ್ತಾರೆ ತುಳಸಿರಾಮ್ ಹಾಗೂ ಇತರರು, ಆತರ ಮೂಲಕ ರವಿಯನ್ನ ಹತ್ಯೆ ಮಾಡಲಿರುತ್ತೆ. ಈಗ ತುಳಸಿರಾಮ್ ಹಾಗೂ ಇತರರು ಬಂಧಿಸಿ ಮತ್ತೆ ಈಗ ಬಯಲ್ ಮೇಲೆ ಅವರು ಹೊರಗಡೆ ಇದ್ದಾರೆ. ಇದಾದ ಬಳಿಕ ಭಾಗಪ್ಪ ಏನ್ ಮಾಡ್ತಾನೆ, ರವಿ ಮೇಲಿನ ಮನಿಯ ಸಹೋದರ ಪ್ರಕಾಶ್ಗೆ ಅಂದ್ರೆ ಇವ್ರು ಪಿಂಟ್ಯಾ ಇದ್ದಾನಲ್ಲ ಇವಂಗೆ ಕರೆ ಮಾಡಿ ನನ್ನ ಹೆಸರಿನಲ್ಲಿ ನಿಮ್ಮಣ್ಣ ಹಲವಾರು ಡೀಲ್ಗಳನ್ನು ಮಾಡಿದ್ದಾನೆ, ಹಲವಾರು ಜನರಿಗೆ ಬೆದರಿಕೆ ಹಾಕಿದ್ದಾನೆ, ಕೋಟಿ ರೂಪಾಯಿ ಹಣ ಮಾಡಿದ್ದಾನೆ, ಆಸ್ತಿ ಪಾಸ್ತಿ ಮಾಡಿದ್ದಾನೆ, ಅದನ್ನೆಲ್ಲ ನಮಗೆ ವಾಪಸ್ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಅಣ್ಣನ ರೀತಿಯಲ್ಲೇ ಹೊಡಿತೀವಿ, ನಿಮ್ಮ ಮನೆಯ ಹೆಣ್ಮಕ್ಳನ್ನ ನಾವು ಬಿಡಲ್ಲ ಅನ್ನೋ ಒಂದು ಬೆದರಿಕೆಯನ್ನು ಹಾಕ್ತಾ ಇರ್ತಾನೆ. ಅವಾಗ ಪ್ರಕಾಶ್ ಈ ಮುಂಚೆ ಕೂಡ ಭಾಗಪ್ಪನ ಜೊತೆ ಒಡನಾಡಿಯಾಗಿದ್ದ, ಆತನ ಚಲನವಲನ ಕೂಡ ಗೊತ್ತಿತ್ತು, ಎಲ್ಲಿ ಹೋಗ್ತಾನೆ ಗೊತ್ತಿರುತ್ತೆ. ಈ ರೀತಿಯಾಗಿ ಅದೇ ಸೀಟ್ನಿಂದ ತಮ್ಮ ಜೀವ ಭಯದಿಂದ ಸ್ನೇಹಿತರೊಂದಿಗೆ ಜೊತೆಗೂಡಿ ಭಾಗಪ್ಪನನ್ನ ಫಿನಿಶ್ ಮಾಡಿ ಇದೀಗ ಅಂಧರಾಗಿದ್ದಾರೆ. ಇತರ ಆಯಾಮಗಳಲ್ಲಿ ಕೂಡ ತನಿಖೆ ಮುಂದುವರೆದಿದೆ. ಚೈತ್ರ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.